ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗುರು ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪಡಿಯ. ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಪಾರ್ಟ್ 2 ನೋಡಿದ್ವಿ. ಆ್ಯಕ್ಚುಲಿ ಈ ಕ್ಲಾಸಲ್ಲಿ ಪಾರ್ಟ್ 3 ನೋಡಬೇಕಾಗಿತ್ತು. ಆದರೆ ಇನ್ನು ಕೆಲವೇ ದಿನಗಳಲ್ಲಿ PSI ಮತ್ತು KS ಎಕ್ಸಾಮ್ಸ್ಗಳು ಇರೋದ್ರಿಂದ ಆ ಎಕ್ಸಾಮ್ಸ್ ಬರೋದ್ರೊಳಗೆ KS ಮತ್ತು PSI ಕ್ವಶನ್ ಪೇಪರ್ಗಳ ಅಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಮುಗಿಸ್ಬಿಡೋಣ. ಆಮೇಲೆ ಬೇಕಿದ್ರೆ ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಪಾರ್ಟ್ 3 ನೋಡೋಣ. ಸೊ PSIನ ಈ ಸೀರೀಸ್ ಆಫ್ ಕ್ಲಾಸಸ್ಸಲ್ಲಿ ನಾವು 2016ರಲ್ಲಿ ಕೇಳಿದಂಥ ಸಿವಿಲ್ PSI ಆಗಿರ್ಬೋದು, 2017ರಲ್ಲಿ ನಡೆದಂಥ KSRP PSI ಆಗಿರ್ಬೋದು, ಸಿವಿಲ್ ಆ್ಯಂಡ್ ಇಂಟೆಲಿಜೆನ್ಸ್ PSI 2017, KSRP PSI 2018, RSI 2018, ಸಿವಿಲ್ PSI 2019, ಸಿವಿಲ್ PSI 2020, RSI 2020, KSRP PSI 2020, RSI 2021, ಸಿವಿಲ್ PSI 2021, KSRP PSI 2022, RSI 2023, KSISF PSI 2023 ಮತ್ತು ಸಿವಿಲ್ PSI 2024ರ ಕ್ವಶನ್ ಪೇಪರ್ಗಳಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಅನಲೈಸ್ ಮಾಡೋಣ. ಇವತ್ತಿನ ಕ್ಲಾಸ್ ಭಾಗ 1 ಆಗಿರುತ್ತೆ. ಈ ಕ್ಲಾಸಲ್ಲಿ ಸಿವಿಲ್ PSI 2016 ಮತ್ತು KSRP PSI 2017ರ ಕ್ವಶನ್ ಪೇಪರ್ಗಳಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ನೋಡೋಣ. ಅದರಲ್ಲಿ ಮೊದಲು ಸಿವಿಲ್ PSI 2016 ಈಗೇನು ಕ್ವಶನ್ಸ್ಗಳು ಬರ್ತಾವು, ಇವು ಸಿವಿಲ್ PSI 2016ರಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳಿರ್ತಾವೆ. ಅವುಗಳಲ್ಲಿ ಮೊದಲನೇದ್ದು ಇದು. ಆಕ್ಚುಲಿ ಇದು ರೀಸನಿಂಗ್ ಮೇಲಿನ ಕ್ವಶನ್. ಯಾವುದೇ ಆಸ್ಪಿರೆಂಟ್ಗೆ ರೀಸನಿಂಗ್ ಈಸಿನಾ ಅಥವಾ ಆಪ್ಟಿಟ್ಯೂಡ್ ಈಸಿನಾ ಅಂತ ಕೇಳಿದ್ರೆ ಅವ್ರು ಹೇಳೋದು ರೀಸನಿಂಗ್ ಈಸಿ ಅಂತ. ಅಫ್ಕೋರ್ಸ್ ಇಟ್ ಈಸ್ ಈಸಿ, ಬಟ್ ಅಲ್ಲಿ ಏನಾದರೂ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಿರದೇ ಇದ್ರೆ ಟೈಮ್ ಕನ್ಸ್ಯೂಮ್ ತುಂಬ ಆಗುತ್ತೆ. ಬಿಕಾಸ್ ಇಂಥ ಕ್ವಶನ್ಗಳನ್ನ ನೋಡಿದ ತಕ್ಷಣ ಯಾವ ರೀತಿ ಅಪ್ರೋಚ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಯಾವ ರೀತಿ ಮಾಡಿದ್ರೆ ಕರೆಕ್ಟ್ ಆನ್ಸರ್ ಬರುತ್ತಾ ಅನ್ನೋದು ಗೊತ್ತಾಗಲ್ಲ. ಈಗ ಇಲ್ಲಿ ಕ್ವಶನ್ಸ್ ಏನ್ ಕೇಳಿದಾರ, ಈ ನೀಡಿರುವ ಪರ್ಯಾಯಗಳಲ್ಲಿ ಕಾಣೆಯಾದ ಸಂಖ್ಯೆ. ಓಕೆ, ಇವು ಎರಡರ ಆಧಾರ ಮೇಲೆ ಇಲ್ಲಿ ಯಾವ ಸಂಖ್ಯೆ ಬರ್ಬೇಕು, ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳಿದಾರ. ಯಾವ ರೀತಿ ಮಾಡೋದು ಇದನ್ನ, ಇಲ್ಲಿ ಈ ಎರಡು ಆಕೃತಿಗಳಲ್ಲಿ ಯಾವ ರೀತಿ ಆಪರೇಷನ್ ಆಗಿದೆಯೋ ಅದೇ ಆಪರೇಷನ್ ಅನ್ನ ಇಲ್ಲಿ ಅಪ್ಲೈ ಮಾಡಿ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದು ನಾವು ಕಂಡು ಹಿಡ್ಕೋಬೇಕು. ಇಲ್ಲಿ ಯಾವ ರೀತಿ ಆಪರೇಷನ್ ಆಗಿದೆ ಅಂದ್ರೆ ಅಬ್ಸರ್ವ್ ಮಾಡಿ. 6 5 11, 11 4 15. ಈ 15ರಲ್ಲಿ -3 ಮಾಡಿದಾಗ 12 ಬರುತ್ತೆ. ಇಲ್ಲಿ ಏನಾಗಿದೆ 7 6 13, 13 5 18. ಈ 18ಕ್ಕೆ +3 ಮಾಡಿದಾಗ ನಮಗೆ 21 ಬರುತ್ತೆ. ಸೊ ಏನಾಗಿದೆ ಅಂದ್ರೆ ಆಕೃತಿಯ ಆ ತ್ರಿಭುಜದ 3 ಸೈಡ್ಗಳಲ್ಲಿರೋ ಸಂಖ್ಯೆಯನ್ನ ಸೇರಿಸಿ ಅದಕ್ಕೆ -3 ಮಾಡಿದಾಗ ಮಧ್ಯದಲ್ಲಿರೋ ಸಂಖ್ಯೆ ಬಂದಿದೆ. ಇಲ್ಲಿ ಆ ತ್ರಿಭುಜದ 3 ಸೈಡ್ಗಳಲ್ಲಿರೋ ಸಂಖ್ಯೆಯನ್ನ ಸೇರಿಸಿ 3ನ ಪ್ಲಸ್ ಮಾಡಿದಾಗ 21 ಬಂದಿದೆ. ಒಮ್ಮೆ -3 ಮಾಡಿದಾಗ ಬಂದಿದೆ, ಒಮ್ಮೆ +3 ಮಾಡಿದಾಗ ಬಂದಿದೆ. ಸೊ ಇವಾಗ -3 ಮಾಡಿದಾಗ ಅಂದ್ರೆ ಈ ತ್ರಿಭುಜದ 3 ಸೈಡ್ಗಳಲ್ಲಿರುವ ಸಂಖ್ಯೆಯನ್ನ ಸೇರಿಸಿ ಅದಕ್ಕೆ -3 ಮಾಡಿದಾಗ ನಮಗೆ ಮಧ್ಯದ ವ್ಯಾಲ್ಯೂ ಸಿಗುತ್ತೆ. ಸೊ ಮಧ್ಯದ ವ್ಯಾಲ್ಯೂ ಏನು, 8 4 12, 12 10 22. ಈ 22ರಲ್ಲಿ 3 ಮೈನಸ್ ಮಾಡಿದ್ರೆ 19 ಬರುತ್ತೆ. ಸೊ ನಮಗೆ ಆನ್ಸರ್ 19. ಬಟ್ ಆಪ್ಷನ್ಗಳಲ್ಲಿ 19 ಇಲ್ಲ. ಸೊ ಆಪ್ಷನ್ ಡಿ, ನನ್ ಆಫ್ ದೀಸ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಕೂಡ ರೀಸನಿಂಗ್ ಮೇಲೆ ಇದೆ. ಒಂದು ಕೋಡ್ನಲ್ಲಿ ಮದರ್ ಅನ್ನು ONHURF ಎಂದು ಬರೆಯಲಾಗಿದೆ. ಹಾಗಾದ್ರೆ ಆನ್ಸರ್ ಅನ್ನು ಆ ಕೋಡ್ನಲ್ಲಿ ಯಾವ ರೀತಿ ಬರೆದಿರಬಹುದು? ಓಕೆ, ಅವ್ರು ಏನ್ ಕೊಟ್ಟಿದಾರೋ ಅದನ್ನ ಬರ್ಕೊಂಡ್ಬಿಡ್ತೀನಿ ನಾನು. ಈ ಮದರ್ ಅಂತ ಇರೋದನ್ನ ONHURF ಅಂತ ಬರೆದಾರ. ಏನ್ ಕೇಳಿದಾರ, ಆನ್ಸರ್ ಅನ್ನೋದನ್ನ ನಾವು ಯಾವ ರೀತಿ ಬರಿಬಹುದು ಅಂತ ಕೇಳಿದಾರ. ಇಲ್ಲಿ ಏನಾಗಿದೆ ಅಂದ್ರೆ ನಮಗ ಇಂಗ್ಲಿಷ್ ಅಲ್ಫಾಬೆಟ್ಗಳಲ್ಲಿ ಆ ಲೆಟರ್ನ ಸ್ಥಾನ ಏನು ಅನ್ನೋದು ನಮ್ಗೆ ಗೊತ್ತಿರಬೇಕು. ಅಂದ್ರೆ ಇವಾಗ ಏನ ಸ್ಥಾನ ಏನು, A1, Z 26ನೇ ಅಕ್ಷರ, M 13ನೇ ಅಕ್ಷರ, N 14ನೇ ಅಕ್ಷರ, L 12ನೇ ಅಕ್ಷರ, H 8ನೇ ಅಕ್ಷರ. ಇದು ಗೊತ್ತಿರ್ಬೇಕು ನಮ್ಗೆ. ಆ ಸ್ಥಾನಗಳು ಗೊತ್ತಿದ್ದಾಗ ಈ ತರದ ಕ್ವಶನ್ಸ್ಗಳನ್ನ ನಾವು ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಮೊದಲು ಕೋಡ್ ಕೊಟ್ಟಾಗ ಅಲ್ಲಿ ಏನ್ ಆಪರೇಷನ್ ಮಾಡಲಾಗಿದೆ ಅಂದ್ರ ಎಂ ಅಂತ ಇರೋದು ಒಂದು ಸ್ಥಾನ ಆದ್ಮೇಲೆ ಎನ್ ಆಗಿದೆ, ಅಂದ್ರೆ ಒಂದು ಸ್ಥಾನ ಪ್ಲಸ್ ಆಗಿದೆ. ಎಂ 13ನೇ ಲೀಟರ್, ಎನ್ 14ನೇ ಲೀಟರ್, ಒಂದು ಪ್ಲಸ್ ಆಗಿ ಮತ್ತು ಒಂದು ಸ್ಥಾನದಲ್ಲಿ ಪ್ಲಸ್ ಆಗಿ ಎನ್ ಆಗಿದೆ. ಇಲ್ಲಿ ಟಿ ಇರೋದು ಯು ಆಗಿದೆ. ಟಿ 20ನೇ ಅಕ್ಷರ, ಯು 21ನೇ ಅಕ್ಷರ, ಒಂದು ಪ್ಲಸ್ ಆಗಿ 21 ಆಗಿದೆ. ಇರೋದು ಎಫ್ ಆಗಿದೆ. ಈ 5ನೇ ಲೆಟರ್, ಎಫ್ 6ನೇ ಲೆಟರ್, ಒಂದು ಪ್ಲಸ್ ಆಗಿ ಎಫ್ ಆಗಿದೆ. ಸೊ ಇಲ್ಲಿಯೂ ನಾ ಅದನ್ನೇ ಅಪ್ಲೈ ಮಾಡ್ತೀನಿ. ಎ ಇರೋದು ಬಿ ಆಗಬೇಕು, ಒಂದು ಸ್ಥಾನ ಜಂಪ್ ಆಗಬೇಕು, ಮತ್ತು ಎಗಿಂತ ಒಂದು ಸ್ಥಾನ ಪ್ಲಸ್ ಆಗಬೇಕು. ಎಸ್ ಇರೋದು ಟಿ ಎ ಆಗಬೇಕು, ಬಿಕಾಸ್ ಎಸ್ 19ನೇ ಲೆಟರ್,
ಟಿ 20ನೇ ಲೆಟರ್, ಇಲ್ಲೂ ಒಂದು ಪ್ಲಸ್ ಆಯ್ತು, ಮಧ್ಯದಲ್ಲಿ ಇಲ್ಲೂ ಒಂದು ಜಾಗ ಪ್ಲಸ್ ಆಯ್ತು. ಈ ಇರೋದು ಎಫ್ ಆಗಬೇಕು. ಯಾಕೆ ಎಫ್ 5ನೇ ಲೆಟರ್, ಸಾರಿ ಈ 5ನೇ ಲೆಟರ್, ಎಫ್ 6ನೇ ಲೆಟರ್, ಒಂದು ಪ್ಲಸ್ ಆಗಿ ಇಲ್ಲಿ ಬಂತು. ಸೊ ಮತ್ತೇನ್ ಮಾಡಿದ್ದಾರೆ ಅವರು, ಓ ಇದ್ದಿದ್ದು ಹಾಗೆ ಬರೆದಿದ್ದಾರೆ, ಎಚ್ ಇದ್ದಿದ್ದು ಅದು ಹೇಗಿದೆಯೋ ಹಾಗೆ ಬರೆದಿದ್ದಾರೆ, ಸೊ ಆರ್ ಇದ್ದಿದ್ದು ಅದು ಹೇಗಿದೆಯೋ ಹಾಗೆ ಬರ್ತಿದ್ದಾರೆ. ಸೊ ನಾನು ಇಲ್ಲಿ ಎನ್ ಹೇಗಿದೆಯೋ ಹಾಗೆ ಬರಿತೀನಿ, ಆಮೇಲೆ ಡಬ್ಲ್ಯೂ ಇದು ಹೇಗಿದೆಯೋ ಹಾಗೆ ಬರಿತೀನಿ, ಆರ್ ಇದು ಹೇಗಿದೆಯೋ ಹಾಗೆ ಬರಿತೀನಿ. ಸೊ ನಮ್ಮ ಕೋಡ್ ಏನಾಯ್ತು, ಎನ್ ಬಿ ಡಬ್ಲ್ಯೂ ಟಿ ಆರ್ ಎಫ್, ಎನ್ ಬಿ ಡಬ್ಲ್ಯೂ ಟಿ ಆರ್ ಎಫ್. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಈ ರೀತಿ ಮಾಡಬೇಕು. ಇಂಗ್ಲಿಷ್ ಅಲ್ಫಾಬೆಟ್ಗಳು ಯಾವ ಸ್ಥಾನದಲ್ಲಿ ಯಾವ ಲೆಟರ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿದ್ದಾಗ ಇಂಥ ಕ್ವಶನ್ಸ್ಗಳನ್ನ ನೋಡಿದ ತಕ್ಷಣ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಒಂದು ಕೋಡ್ ನಲ್ಲಿ ಈಟ್ ಅನ್ನು 318 ಎಂದು ಬರೆಯಲಾಗಿರುತ್ತದೆ ಹಾಗೂ ಚೇರ್ ಅನ್ನು 24156 ಎಂದು ಬರೆಯಲಾಗಿರುತ್ತದೆ. ಹಾಗಾದರೆ ಟೀಚರ್ ಅನ್ನು ಹೇಗೆ ಬರೆಯಲಾಗಿರುತ್ತದೆ? ಓಕೆ, ಈ ರೀತಿ ಕ್ವಶನ್ಸ್ ಗಳು ಬಂದಾಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ತುಂಬಾ ಜನ ಇಲ್ಲೇ ಆಪರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಟಿ ಅನ್ನೋದು 20ನೇ ಅಕ್ಷರ, ಎ ಅನ್ನೋದು 1ನೇ ಅಕ್ಷರ, ಇ ಅನ್ನೋದು 5ನೇ ಅಕ್ಷರ, ಇವೆಲ್ಲಾನು ಸೇರಿಸಿ ಆಮೇಲೆ 318 ಏನಾರು ಆಪರೇಷನ್ ಮಾಡಿದಾಗ ಬರುತ್ತಾ ಅಂತ ಈ ತರ ಎಲ್ಲ ಟ್ರೈ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಯಾಕಂತಂದ್ರೆ ಕೊಟ್ಟಿರೋ ಕೋಡ್ಗಳಲ್ಲಿ, ಕೊಟ್ಟಿರೋ ವರ್ಡ್ಗಳಲ್ಲಿರುವ ಸ್ಪೆಲ್ಲಿಂಗ್ ನಿಂದಾನೇ ನಮಗೆ ಕೇಳಿರೋ ವರ್ಡ್ ಕೂಡ ಆಗಿತ್ತಂದ್ರೆ ಆ ಲೆಟರ್ಗೆ ಆ ವರ್ಡೇ ಕೊಟ್ಟಿದ್ದಾರೆ ಅಂತ ಅರ್ಥ. ಅಂದ್ರೆ ಕೊಟ್ಟಿರೋ ಈ 2 ವರ್ಡ್ಗಳ ಸ್ಪೆಲ್ಲಿಂಗ್ ಗಳಿಂದಾನೇ ಕೇಳಿರುವ ವರ್ಡ್ ಕೂಡ ಆಗಿದೆ. ಟೀಚರ್ ಅನ್ನೋ ವರ್ಡ್ ಅಲ್ಲಿರುವ ಸ್ಪೆಲ್ಲಿಂಗ್ಗಳು ಕೊಟ್ಟಿರೋ ವರ್ಡ್ಗಳಲ್ಲೇ ಇವೆ. ಹಾಗಿದ್ದಾಗ ಆಯಾ ಲೆಟರ್ಗೆ ಯಾವ್ಯಾವ ಕೋಡ್ ಕೊಟ್ಟಿರ್ತಾರೋ ಅದೇ ಕೋಡ್ ಬರುತ್ತೆ. ಅಂದ್ರೆ ಇಲ್ಲಿ ನಾ ಬರ್ಕೊಂತೀನಿ ನೋಡಿ, ಇಲ್ಲಿ ಟೀಚರ್ ಅಂತಿದೆ. ನಮಗೆ ಮೊದಲು ಟಿ ಕೋಡ್ ಏನಂತ ಬೇಕು. ಸೊ ಟಿ ಕೋಡ್ ಇಲ್ಲಿ ಏನಿದೆ, 8 ಅಂತ ಇದೆ. ಸೊ ಟಿ ಕೋಡ್ ಏನು, 8. ಈ ಕೋಡ್ ಯಾವ್ದಂತ ಬೇಕು, ಈ ಕೋಡ್ 3 ಇದೆ. ಸೊ ಈ ಕೋಡ್ 3. ಎ ಕೋಡ್ ಯಾವ್ದಂತ ಬೇಕು, ಎ ಕೋಡ್ 1 ಇದೆ. ಸೊ ಎ ಕೋಡ್ 1. ಸಿ ಕೋಡ್ ಯಾವ್ದಂತ ಬೇಕು, ಸಿ ಕೋಡ್ 2 ಇದೆ, 2 ಅಂತ ಬರ್ಕೊಂತೀನಿ. ಎಚ್ ಕೋಡ್ ಯಾವ್ದಂತ ಬೇಕು, ಎಚ್ ಕೋಡ್ 4 ಇದೆ, 4 ಬರ್ಕೊಂತೀನಿ. ಈ ಕೋಡ್ ಯಾವ್ದಂತ ಬೇಕು, ಈ ಕೋಡ್ 3 ಇದೆ. ಸೊ 3 ಬರ್ಕೊಂತೀನಿ. ಆರ್ ಕೋಡ್ ಯಾವ್ದಂತ ಬೇಕು, ಆರ್ ಕೋಡ್ 6 ಇದೆ. ಸೊ 6 ಅಂತ ಬರ್ಕೊಂತೀನಿ. ಸೊ ನಮ್ಮ ಕೋಡ್ ಏನಾಯ್ತು, 8312436. 8312436. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಈ ರೀತಿ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಬಿ ಯ ಅಳಿಯನಾದ ಡಿ ಯು ಎ ನ ಮೈದುನನಾಗಿರುತ್ತಾನೆ, ಎ ಯು ಸಿ ಯ ಸಹೋದರನಾಗಿರುತ್ತಾನೆ. ಹಾಗಾದರೆ ಎಗೂ ಮತ್ತು ಬಿಗೂ ಇರುವ ಸಂಬಂಧವೇನು? ಆಕ್ಚುಲಿ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಮೈದನ ಅಂತ ಯಾರಿಗೆ ಕರೀತಾರೆ ಅಂತಂದ್ರೆ, ಗಂಡನ ತಮ್ಮನಿಗೆ ಮೈದನ ಅಂತ ಕರೀತಾರೆ. ಮೈದನ ಹೆಂಡತಿಗಾಗ್ಬೇಕು. ಬಟ್ ಇಲ್ಲಿ ಎ ಅನ್ನೋದು ಮೇಲ್ ಆಗಿದೆ. ಯಾವ ಆಧಾರದ ಮೇಲೆ ಇದು ಜೆಂಡರ್ ಮೇಲ್ ಅಂತ ಏನಂದ್ರೆ, ನಾನು ಸಿ ಯ ಸಹೋದರ ಆಗಿದ್ದಾನೆ. ಎ ಸಹೋದರ ಅಂದ್ರೆ ಅವ್ನ ಮೇಲೆ ಆಗಿರ್ಬೇಕು. ಸೊ ಈ ಕನ್ನಡದಲ್ಲಿ ಯಾಕೆ ಈ ರೀತಿ ಕ್ವಶನ್ ಕೊಟ್ಟಿದಾರೋ ಏನೋ ಗೊತ್ತಿಲ್ಲ. ಈ ಬ್ಲಡ್ ಅಂಡ್ ರಿಲೇಷನ್ಸ್ ನಲ್ಲಿ ಕನ್ನಡದಲ್ಲಿ ಕ್ವಶನ್ ನೋಡಿದಾಗ ನಿಮ್ಗೆ ಕನ್ಫ್ಯೂಸ್ ಆತಂದ್ರೆ ಇಂಗ್ಲಿಷ್ ನಲ್ಲಿ ನೋಡ್ಬಿಡಿ. ಸೊ ನಾನು ಈಗ ಇಂಗ್ಲಿಷ್ ಥ್ರೂನೇ ಸಾಲ್ವ್ ಮಾಡ್ತೀನಿ. ಏನಾಗಿದೆ, ಡಿ ದ ಸನ್ ಇನ್ ಲಾ ಆಫ್ ಬಿ, ಅಂದ್ರೆ ಡಿ ಬಿ ಗೆ ಅಳಿಯ, ಇಸ್ ದ ಬ್ರದರ್ ಇನ್ ಲಾ ಆಫ್ ಎ, ಅಂದ್ರೆ ಇದೇ ಡಿ ಬ್ರದರ್ ಇನ್ ಲಾ ಆಫ್ ಎ ಅಂತ. ಹೂ ಇಸ್ ದಿ ಬ್ರದರ್ ಆಫ್ ಸಿ, ಹೌ ಇಸ್ ಎ ರಿಲೇಟೆಡ್ ಟು ಬಿ. ಎ ಬಿ ಗೆ ಯಾವ ರೀತಿ ರಿಲೇಟ್ ಆಗ್ತಾನ ಅಂತ ಕ್ವಶನ್ ಕೇಳಿದಾರೆ. ಸೊ ಅವ್ರು ಏನ್ ಕೊಟ್ಟಿದಾರೋ ಅದನ್ನ ಬರ್ಕೋತೀನಿ. ಡಿ ಅನ್ನೋನ. ಅದಕ್ಕಿಂತ ಮುಂಚೆ ಈ ಬ್ಲಡ್ ಅಂಡ್ ರಿಲೇಷನ್ಸ್ ನಲ್ಲಿ ಮೇಲ್ ಜೆಂಡರ್ ಬಂದಾಗ ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡಬೇಕು, ಫಿಮೇಲ್ ಜೆಂಡರ್ ಬಂದಾಗ ಸರ್ಕಲ್ ನಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ಡಿ ಬಿ ನ ಅಳಿಯ ಆಗಿರೋದ್ರಿಂದ ಇವನನ್ನು ನಾನು ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀನಿ, ಬಿ ನ ಅಳಿಯ. ಆದ್ರೆ ಬಿ ಯಾವ ಜೆಂಡರ್ ಅಂತ ನಮ್ಗೆ ಗೊತ್ತಿಲ್ಲ. ಡಿಗೆ ಬಿ ಅನ್ನೋದು ಅತ್ತೆನೂ ಆಗ್ಬೋದು ಅಥವಾ ಮಾವನೂ ಆಗ್ಬೋದು. ಯಾವ ಜೆಂಡರ್ ಅಂತ ಅವ್ರು ಕೊಟ್ಟಿಲ್ಲ, ನಾ ಬರ್ಕೊಳ್ಳೋದಿಲ್ಲ. ಓಕೆ, ಡಿ ಇಸ್ ದ ಬ್ರದರ್ ಇನ್ ಲಾ ಆಫ್ ಎ. ಡಿ ಎಗೆ ಬ್ರದರ್ ಇನ್ ಲಾ ಅಂತೆ. ಬ್ರದರ್ ಇನ್ ಲಾ ಅಂತಂದ್ರೆ ಯಾವ ರೀತಿ ಅಂತಂದ್ರೆ, ಒಂದು ಸಹೋದರಿಯ ಗಂಡನಿಗೆ ಬ್ರದರ್ ಇನ್ ಲಾ ಅಂತಾರೆ, ಸಹೋದರಿಯ ಗಂಡನಿಗೆ ಬ್ರದರ್ ಇನ್ ಲಾ ಅಂತಾರೆ, ಅಥವಾ ಹೆಂಡತಿಯ ಸಹೋದರನಿಗೆ ಬ್ರದರ್ ಇನ್ ಲಾ ಅಂತಾರೆ. ನಾ ಈಗ 2 ಕೇಸನ್ನು ಇಲ್ಲಿ ಅಪ್ಲೈ ಮಾಡ್ತೀನಿ. 2 ಕೇಸ್ಗಳಲ್ಲೂ ನೋಡೋಣ ಯಾವ ರೀತಿ ಆನ್ಸರ್ ಬರುತ್ತಂತೆ. ಡಿ ಎಗೆ ಬ್ರದರ್ ಇನ್ ಲಾ ಆಗಿದೆ ಅಂತಂದ್ರೆ, ಒಂದು ಎನ ಸಹೋದರಿ ಯಾರಂತ ಗೊತ್ತಿಲ್ಲ, ಯಾರೋ ಒಬ್ರು ಆಗಿರ್ಬೋದು, ಆ ಸಹೋದರಿಯ ಗಂಡ ಡಿ ಆಗಿರ್ತಾನೆ. ಅಥವಾ ಈ ಬಿ ಯ ಅಳಿಯನಾದ ಡಿ ಈ ಡಿ ಯ ಸಹೋದರಿ ಯಾರೋ ಒಬ್ರು ಆಗಿರ್ಬೋದು, ಆ ಸಹೋದರಿಯ ಗಂಡ ಎ ಆಗಿರ್ತಾನೆ.
ಡಿ ಎಗೆ ಬ್ರದರ್ ಇನ್ ಲಾ ಆಗ್ಬೇಕಂದ್ರೆ ಇವೆರಡು ಸಾಧ್ಯತೆಗಳಿವೆ. ಒಂದು ಎ ನ ಸಹೋದರಿಯ ಗಂಡ ಡಿ ಆಗಿರ್ಬೋದು, ಅಥವಾ ಡಿ ಯ ಸಹೋದರಿಯ ಗಂಡನೇ ಎ ಆಗಿರ್ಬೋದು. ಇವೆರಡು ಏನೋ ಸಾಧ್ಯತೆಗಳಿವೆ. ನಾ ಎರಡು ಸಾಧ್ಯತೆಗಳನ್ನು ತಗೊಂಡಿದ್ದೀನಿ. ಎರಡರಲ್ಲೂ ನೋಡೋಣ ಆನ್ಸರ್ ಯಾವ ರೀತಿ ಬರುತ್ತಂತ. ಓಕೆ, ಹಾ, ಎ ಅನ್ನೋದು ಡಿ ಯ ಬ್ರದರ್ ಇನ್ ಲಾ ಇತ್ತು, ಹೂ ಈಸ್ ಬ್ರದರ್ ಆಫ್ ಸಿ ಅಂತೆ. ಸಿ ಗೆ ಎ ಬ್ರದರ್ ಅಂತೆ, ಬಟ್ ಸಿ ಮೇಲ್ ಜೆಂಡರ್ ಫಿಮೇಲ್ ಜೆಂಡರ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ಬರ್ಕೊಂತೀನಿ ನಾನು. ಸಿ ಅನ್ನೋದು ಎಗೆ ಬ್ರದರ್, ಬಟ್ ಇದು ಮೇಲ್ ಜೆಂಡರ್ ಫಿಮೇಲ್ ಜೆಂಡರ್ ಗೊತ್ತಿಲ್ಲ. ಅದಕ್ಕೆ ನಾ ಅದ್ರ ಸುತ್ತ ಸರ್ಕಲ್ ಹಾಕೋದಕ್ಕೆ ಹೋಗಲ್ಲ, ಸ್ಕ್ವೇರು ಹಾಕೋದಕ್ಕೆ ಹೋಗಲ್ಲ. ಸೊ ಕ್ವಶನ್ ಏನ್ ಕೇಳಿದ್ದಾರೆ, ಹೌ ಈಸ್ ಎ ರಿಲೇಟೆಡ್ ಟು ಬಿ? ಈ ಎ ಅನ್ನೋನು ಬಿ ಗೆ ಯಾವ ರೀತಿ ರಿಲೇಟ್ ಆಗ್ತಾನೆ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಸಾಧ್ಯತೆಯಲ್ಲಿ ನಾವೇನ್ ನೋಡೋಣ, ಬಿ ಯ ಅಳಿಯ ಡಿ ಆಗಿದೆ ಅಂದ್ಮೇಲೆ ಡಿ ನ ಹೆಂಡತಿ ಬಿ ಗೆ ಮಗಳಾಗಬೇಕು. ಬಿಗೆ ಇವಳು ಮಗಳಾಗ್ತಾ ಇದ್ದಾಳೆ ಅಂದ್ರೆ ಇವಳ ಸಹೋದರನಾದಂತ ಎ ಬಿ ಗೆ ಡೆಫಿನೆಟ್ಲಿ ಮಗ ಆಗಿರ್ತಾನೆ. ಸೊ ಆಪ್ಷನ್ ಬಿ, ಮಗ ಇಸ್ ದಿ ರೈಟ್ ಆನ್ಸರ್. ಈ ಸಾಧ್ಯತೆಯಲ್ಲಿ ಏನಾಗುತ್ತೆ, ಬಿ ಗೆ ಅಳಿಯನಾದಂತ ಡಿ ಯ ಸಹೋದರಿ ಬಿ ಗೆ ಸೊಸೆ ಆಗ್ಬೇಕು. ಬಿ ಗೆ ಇವಳು ಸೊಸೆ ಆಗ್ತಿದ್ದಾಳೆ ಅಂತಂದ್ರೆ ಇವಳ ಗಂಡನಾದಂತ ಎ ಬಿ ಗೆ ಡೆಫಿನೆಟ್ಲಿ ಮಗ ಆಗ್ತಾನೆ. ಸೊ ನಮಗ ಆನ್ಸರ್ ಮಗ. ಎರಡೂ ಸಾಧ್ಯತೆಗಳಲ್ಲೂ ನಮಗೆ ಆನ್ಸರ್ ಮಗನೇ ಬಂದಿದೆ. ಸೊ ಆಪ್ಷನ್ ಬಿ, ಮಗ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪಿ ಕ್ಯೂ ಆರ್ ಎಸ್, ಇಲ್ಲಿ ಟಿ ಬರಬೇಕು. ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ರವರು ಒಂದು ರೌಂಡ್ ಟೇಬಲ್ ನ ಸುತ್ತ ಅದೇ ಕ್ರಮದಲ್ಲಿ ಸಮಾನ ಅಂತರದಲ್ಲಿ ಗುಂಪು ಚರ್ಚೆಗೆ ಕುಳಿತಿರುತ್ತಾರೆ. ಅವರ ಸ್ಥಾನಗಳು ಪ್ರದಕ್ಷಿಣೀಯವಾಗಿವೆ. ವಿ ಯು ಉತ್ತರದ ದಿಕ್ಕಿಗೆ ಕುಳಿತಿದ್ದರೆ ಎಸ್ ನ ಸ್ಥಾನವು ಏನಾಗಿರುತ್ತದೆ ಅಂತ ನಮ್ಮ ಕ್ವಶನ್ ಐತಿ. ಓಕೆ, ಮೊದಲು ನಮಗೆ ಡೈರೆಕ್ಷನ್ಸ್ ಗೊತ್ತಿರಬೇಕು. ಒಟ್ಟು 8 ಡೈರೆಕ್ಷನ್ಸ್ ಅದಾವು. ಇದು ಉತ್ತರ, ಇದು ಈಶಾನ್ಯ, ಇದು ಪೂರ್ವ, ಇದು ಆಗ್ನೇಯ, ಇದು ದಕ್ಷಿಣ, ಇದು ನೈಋತ್ಯ, ಇದು ಪಶ್ಚಿಮ, ಇದು ವಾಯುವ್ಯ. ಈ ದಿಕ್ಕುಗಳು ನಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಒಂದು ರೌಂಡ್ ಟೇಬಲ್ ಇದೆ ಅಂತೆ. ಓಕೆ, ಒಂದು ರೌಂಡ್ ಟೇಬಲ್ ಇದೆ. ಇದ್ರ ಸುತ್ತ 8 ಜನ ಕುಳಿತಿದಾರ. ಓಕೆ, 8 ಜನ ಕುಂತಿದಾರ ಮತ್ತು ಪ್ರತಿಯೊಬ್ಬರ ಮಧ್ಯನೂ ಸಮಾನ ಅಂತರ ಇದೆ ಅಂತ. ಅವ್ರು ಕುಂತಂತ ಸ್ಥಾನಗಳು ಏನಿದೆ ಅಂದ್ರೆ ಪ್ರದಕ್ಷಿಣೆಯಾಗಿ, ಪ್ರದಕ್ಷಿಣೆ ಅಂದ್ರೆ ಕ್ಲಾಕ್ ವೈಸ್, ಕ್ಲಾಕ್ ನಲ್ಲಿರೋ ಮುಳ್ಳುಗಳು ಯಾವ ರೀತಿ ತಿರುಗ್ತಾವೋ ಆ ಡೈರೆಕ್ಷನ್ ಒಳಗೆ ಅದಾವ. ಸೊ ಕ್ಲಾಕ್ ನಲ್ಲಿರೋ ಮುಳ್ಳುಗಳು ಈ ರೀತಿ ತಿರುಗೋದ್ರಿಂದ ಅಥವಾ ಪ್ರದಕ್ಷಿಣೆ ಈ ರೀತಿ ಹಾಕೋದ್ರಿಂದ ಈ ಡೈರೆಕ್ಷನ್ ಒಳಗೆ ಕುಂತಿದ್ದಾರೆ. ವಿ ಯ ಸ್ಥಾನ ಉತ್ತರ ದಿಕ್ಕಾಗೈತಂತ. ವಿ ಯ ಸ್ಥಾನ ಉತ್ತರ ದಿಕ್ಕಿಗೆ ಆಗೈತೆ ಅಂದ್ಮೇಲೆ ವಿ ಆದ್ಮೇಲೆ ಬಂದವ್ರು ಯಾರು, ಡಬ್ಲ್ಯೂ. ಇದು ಸರ್ಕಲ್ ನಲ್ಲಿ ಇರೋದ್ರಿಂದ ಡಬ್ಲ್ಯೂ ಆದ್ಮೇಲೆ ಮತ್ತೆ ಬರೋರು ಯಾರು, ಈಗ ಪಿ. ಇಲ್ಲಿ ಪಿ ಕುಂತಿರ್ತಾನ, ಇಲ್ಲಿ ಕ್ಯೂ ಕುಂತಿರ್ತಾನ, ಇಲ್ಲಿ ಆರ್ ಕುಂತಿರ್ತಾನ, ಇಲ್ಲಿ ಎಸ್ ಕುಂತಿರ್ತಾನ, ಇಲ್ಲಿ ಟಿ ಕುಂತಿರ್ತಾನ, ಇಲ್ಲಿ ಯು ಕುಂತಿರ್ತಾನ. ನಮ್ಗೆ ಕೇಳಿರೋದೇನೀಗ, ಎಸ್ ನ ಸ್ಥಾನ ಯಾವ ದಿಕ್ಕಿಗೆ ಐತೆ ಅಂತ ಕೇಳಿದಾರೆ. ಸೊ ಎಸ್ ಇಲ್ಲಿ ಕುಂತಿದ್ದಾನೆ. ಸೊ ಇದು ಯಾವ ದಿಕ್ಕು, ಇದು ನೈಋತ್ಯ ದಿಕ್ಕು. ಸೊ ಎಸ್ ನ ಸ್ಥಾನ ಆಪ್ಷನ್ ಡಿ, ನೈಋತ್ಯ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 60 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2ರಷ್ಟು ಇರುತ್ತದೆ. ಕಮಲ್ ಮೇಲಿನಿಂದ 17ನೇ ಸ್ಥಾನ ಪಡೆದಿದ್ದು 9 ಹುಡುಗಿಯರು ಕಮಲ್ ರ್ಯಾಂಕಿಗಿಂತ ಮೇಲಿದ್ದರೆ ಎಷ್ಟು ಹುಡುಗರು ಕಮಲ್ನ ರ್ಯಾಂಕಿನ ನಂತರ ಇರುತ್ತಾರೆ? ಟೋಟಲ್ 60 ವಿದ್ಯಾರ್ಥಿಗಳು ಅದಾರ. ಅದರಲ್ಲಿ ಹುಡುಗರು 1 ಪಟ್ಟಿದ್ರ ಹುಡುಗಿರು 2 ಪಟ್ಟು ಅದಾರ. ಸೊ ಈ 3 ಯೂನಿಟ್ ಅನ್ನೋದು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 60. ಇದರಲ್ಲಿ ಹುಡುಗರದು 1 ಯೂನಿಟ್. ಇದು ಹುಡುಗರ ಸಂಖ್ಯೆ, ಇದು ಹುಡುಗಿಯರ ಸಂಖ್ಯೆ. 3 ಅಂದ್ಲೆ 3 20 60. ಸೊ ಹುಡುಗರ ಸಂಖ್ಯೆ ಎಷ್ಟು? 20. ಹುಡುಗರ ಸಂಖ್ಯೆ 20 ಅಂದ್ರೆ ಹುಡುಗರಿಗಿಂತ ಡಬಲ್ ಅದಾರ. ಸೊ ಹುಡುಗಿಯರ ಸಂಖ್ಯೆ ಎಷ್ಟಾಗುತ್ತೋ, ಇದು ಬಾಯ್ಸ್ದ, ಗರ್ಲ್ ಸಂಖ್ಯೆ 40 ಆಗುತ್ತೆ. ಬಿಕಾಸ್ ಅವರು ಹುಡುಗರಿಗಿಂತ 2 ಪಟ್ಟು ಅದಾರ. ಓಕೆ, ಮತ್ತೇನು ಕೊಟ್ಟಿದಾರ? ಕಮಲ್ ಮೇಲಿನಿಂದ 17ನೇ ಸ್ಥಾನ ಪಡೆದಿದ್ದು. ಓಕೆ, ರ್ಯಾಂಕ್ ವೈಸ್ ಬಂದಾಗ ಕಮಲ್ 17ನೇ ಸ್ಥಾನಕ್ಕೆ ಅದಾನ. 17ನೇ ಸ್ಥಾನಕ್ಕೆ ಅದಾನ. 9 ಹುಡುಗಿಯರು ಕಮಲ್ ರ್ಯಾಂಕಿಗಿಂತ ಮೇಲಿದ್ದಾರೆ. ಓಕೆ, ಇವ 17ನೇ ಸ್ಥಾನ ಅದಾನಂತಂದ್ರ ಇವನ್ ಮೇಲೆ 16 ಜನ ಇರ್ತಾರ. ಈ 16ರಲ್ಲಿ 9 ಮಂದಿ ಹುಡುಗಿಯರ್ ಅದಾರ. ಸೊ ಈ 16ರಲ್ಲಿ 9 ಮಂದಿ ಹುಡುಗಿಯರ್ ಅದಾರ ಅಂದ್ರ ಇನ್ನುಳಿದ 7 ಜನ ಹುಡುಗರು ಇರ್ತಾರ. ಕೇಳಿರೋದೇನು?
ಎಷ್ಟು ಹುಡುಗರು ಕಮಲ್ನ ರ್ಯಾಂಕಿಂಗ್ ನಂತರ ಇರುತ್ತಾರೆ? ಓಕೆ, ಕಮಲ್ನ ಮೇಲೆ 7 ಜನ ಹುಡುಗರು ಅದರ, ಕಮಲ್ನು ಸೇರಿಸಿದ್ರ 8 ಜನ ಆದ್ರ, ಒಟ್ಟು 8 ಜನ ಹುಡುಗರು ಕಮಲ್ನು ಹಿಡಿದು ಮೇಲೆ ಅದಾರ. ಸೊ ಇನ್ನು ಕೆಳಗಿನ ರ್ಯಾಂಕ್ ನಲ್ಲಿ ಎಷ್ಟು ಜನ ಹುಡುಗರು ಇರ್ತಾರ ಅಂತ ನಮ್ಗೆ ಕ್ವಶನ್ ಐತಿ. ಎಷ್ಟು ಹುಡುಗರು ಕಮಲ್ನ ರ್ಯಾಂಕಿಂಗ್ ನಂತರ ಇರುತ್ತಾರೆ? ಓಕೆ, ಕಮಲ್ ರ್ಯಾಂಕ್ ನಂತರ ಎಷ್ಟು ಜನ ಹುಡುಗರು ಇರ್ತಾರ ಅಂತ ನಮ್ಗೆ ಕ್ವಶನ್ ಐತಿ. ಒಟ್ಟು ಹುಡುಗರು 20 ಜನ ಇದ್ರ, ಕಮಲ್ನು ಸೇರಿಸಿ ಕಮಲ್ ಮೇಲೆ 8 ಜನ ಅದಾರ. ಸೊ 20ರಲ್ಲಿ 8 ಜನ ಕಮಲ್ನು ಸೇರಿಸಿ ಮೇಲಿದಾರ ಅಂತಂದ್ರ ಇನ್ನುಳಿದ 12 ಜನ ಕಮಲ್ ರ್ಯಾಂಕಿಗಿಂತ ಕೆಳಗಿರ್ತಾರ. ಸೊ ಕಮಲ್ ರ್ಯಾಂಕಿಗಿಂತ ಕೆಳಗೆ 12 ಜನ ಅದಾರ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತೀನಿ, ಓಕೆ. ಈ ಒಂದು ಕ್ಲಾಸಲ್ಲಿ ಒಂದು ಎಕ್ಸಾಮ್ ನಡೆಸಿದಾರ. ಒಟ್ಟು 60 ವಿದ್ಯಾರ್ಥಿಗಳು ಅದಾರಲ್ಲಿ, ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಗೆ 2 ಪಟ್ಟು ಅದಾರ. ರ್ಯಾಂಕ್ ಲಿಸ್ಟ್ ಬಂದಾಗ ಕಮಲ್ 17ನೇ ಸ್ಥಾನಕ್ಕೆ ಅದಾನ. ಕಮಲ್ ರ್ಯಾಂಕಿಗಿಂತ ಮೇಲೆ 9 ಜನ ಹುಡುಗಿಯರು ಅದಾರಂತ. ಸೊ ಕಮಲ್ ರ್ಯಾಂಕಿನ ನಂತರ ಅಂದ್ರೆ ಕಮಲ್ ರ್ಯಾಂಕಿಗಿಂತ ಕೆಳಗೆ ಎಷ್ಟು ಜನ ಹುಡುಗರು ಅದಾರ ಅಂತ ನಮ್ ಕ್ವಶನ್ ಆಗೈತಿ. 60ರಲ್ಲಿ ಏನು 60ರಲ್ಲಿ ಹುಡುಗರಿಗಿಂತ 2 ಪಟ್ಟು ಹುಡುಗಿಯರು ಅದಾರ ಅಂತಂದ್ರ ಬಾಯ್ಸ್ ಸಂಖ್ಯೆ 20 ಇರುತ್ತ, ಗರ್ಲ್ಸ್ ಸಂಖ್ಯೆ ಇವ್ರ 2 ಪಟ್ಟು 40 ಇರುತ್ತೆ. ಎರಡನ್ನು ಸೇರಿ 60 ಆಗುತ್ತೆ. ಸೊ ಈಗ ಏನಾಗೈತಿ, ಕಮಲ್ ರ್ಯಾಂಕ್ 17 ಐತಿ. ಕಮಲ್ ಮೇಲೆ ಒಟ್ಟು ಎಷ್ಟು ಜನ ಇರ್ತಾರ? 16 ರ್ಯಾಂಕ್ ಅದಾವ. ಈ 16ರಲ್ಲಿ 9 ರ್ಯಾಂಕ್ ಹುಡುಗಿರು ಅದಾವಂತ ಅವ್ರು ಕೊಟ್ಟಿರುವಂತೆ. 16ರಲ್ಲಿ 9 ರ್ಯಾಂಕ್ ಹುಡುಗಿರು ಅದಾರಂದ್ರ ಇನ್ನುಳಿದ 7 ರ್ಯಾಂಕ್ ಹುಡುಗರು ಇರ್ತಾರ. ಸೊ ಕಮಲ್ನ ಮೇಲೆ ಒಟ್ಟು 7 ಜನ ಹುಡುಗರು ಅದಾರ. ಕಮಲ್ನ ಕೆಳಗೆ ಎಷ್ಟು ಜನ, ಕಮಲ್ ರ್ಯಾಂಕ್ ನಂತರ ಎಷ್ಟು ಜನ ಹುಡುಗರು ಬರ್ತಾರ ಅಂತ ನಮ್ಗೆ ಕ್ವಶನ್ ಆಗೈತಿ. ಕಮಲನ್ನು ಸೇರಿಸಿ ಮೇಲ್ಗಡೆ ಎಷ್ಟು ಜನ ಅದಾರ? ಒಟ್ಟು 8 ಜನ ಅದಾರ. ಕಮಲನ್ನು ಸೇರಿಸಿ ಈ 7 ಜನರು ಸೇರಿ 8 ಜನ ಹುಡುಗರು ಅದಾರ. ಸೊ ಟೋಟಲ್ ಇರೋದು 20. ಇವನನ್ನು ಸೇರಿಸಿ ಇವನ್ ಮೇಲ್ಗಡೆ 8 ಜನ ಅದಾರ ಅಂತಂದ್ರ ಇವನ ರ್ಯಾಂಕ್ ನಂತರ ಬರೋ ಸಂಖ್ಯೆ ಎಷ್ಟು? 20ರಲ್ಲಿ 8 ಹೋದ್ರ 12. ಸೊ ಕಮಲ್ನ ರ್ಯಾಂಕಿಗಿಂತ ಕೆಳಗಿರೋ ಹುಡುಗರ ಸಂಖ್ಯೆ 12 ಜನ ಅದಾರ. ಸೊ ಆಪ್ಷನ್ ಸಿ 12 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದುವರೆಗೂ ನಾವು ನೋಡಿದ್ದು ಸಿವಿಲ್ PSI 2016ರಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳು. ಇನ್ಮೇಲೆ ನಾವೇನ್ ನೋಡ್ತೇವೆ, ಇದು KSRP PSI 2017ರಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳು. ಅವುಗಳಲ್ಲಿ ಮೊದಲನೇದ್ದು ಇದು, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾರನ್ನು 22, ಬಿಗ್ ಅನ್ನು 88 ಮತ್ತು ಹೆಣ್ಣನ್ನು 27 ಆಗಿದ್ದಲ್ಲಿ ಅದೇ ಭಾಷೆಯಲ್ಲಿ ಕ್ಯಾನ್ ಅನ್ನು ಏನಂತ ಬರೀಬಹುದು. ಓಕೆ, ಇಲ್ಲಿ ವರ್ಡ್ ಕೊಟ್ಟಾರ ಮತ್ತು ಅದಕ್ಕೆ ಅದ್ರ ವ್ಯಾಲ್ಯೂ ಕೊಟ್ಟಿದಾರ. ಆದ್ರೆ ಅಲ್ಲಿ ಏನೋ ಒಂದು ಆಪರೇಷನ್ ಆಗಿದೆ. ಅದೇ ಆಪರೇಷನ್ ಅನ್ನು ನಾವು ಕ್ಯಾನ್ ಅಲ್ಲಿ ಮಾಡಿದಾಗ ಯಾವ ಸಂಖ್ಯೆ ಬರುತ್ತೆ ಅಂತ ನಮ್ಗೆ ಕೇಳಿದಾರ. ಇಲ್ಲಿ ನೋಡಿ, ಸಿ ಅನ್ನೋದು ಅಲ್ಫಾಬೆಟ್ ನಲ್ಲಿ 3ನೇ ಅಕ್ಷರ, ಎ ಅನ್ನೋದು 1ನೇದ್ದು, ಆರ್ ಅನ್ನೋದು 18ನೇದ್ದು. ಈ ಮೂರನ್ನು ಆಡ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? 18 1 19, 19 3 22. ಸೊ 22 ಬರ್ದಿದ್ದಾರೆ. ಬಿ ಅನ್ನೋದು 2ನೇ ಅಕ್ಷರ, ಐ ಅನ್ನೋದು 9ನೇ ಅಕ್ಷರ, ಜಿ ಅನ್ನೋದು 7ನೇ ಅಕ್ಷರ. 9 2 11, 11 7 18. ಆಕ್ಚುಲಿ 18 ಬರ್ಬೇಕಾಗಿತ್ತು, ಬಟ್ ಕ್ವಶನ್ ಪೇಪರ್ ನಲ್ಲಿ ಅದನ್ನ 88 ಅಂತ ಕೊಟ್ಟಿದಾರ. ತಪ್ಪದು, 18 ಬರ್ಬೇಕದು. ಬಿಗ್ ಅನ್ನೋದು 18 ಆತ, ಹೆಣ್ ಅನ್ನೋದು 27 ಆಗಿದೆ ಅಂತ. ಹೆಂಗ? 8 5 12, 8 5 13, 13 14 27. ಸೊ ಕ್ಯಾನ್ ಅನ್ನೋದು ಏನಾಗುತ್ತೆ ಅಂತ ನಮ್ಗೆ ಕೇಳಿದಾರೆ. ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ ಕ್ಯಾನ್ ಅನ್ನೋದು 3ನೇ ಅಕ್ಷರ, ಎ ಅನ್ನೋದು 1ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ. ಮೊದಲೇ ಹೇಳ್ತಾ ಇದ್ದೀನಿ, ಇವು ಯಾವ ಲೆಟರ್ ಯಾವ ಸ್ಥಾನದಲ್ಲಿ ಬರುತ್ತೆ ಅಂತ ನಿಮ್ಗೆ ಮೊದಲೇ ಗೊತ್ತಿದ್ರೆ ತುಂಬಾ ಈಸಿಯಾಗಿ ಮಾಡಿಬಿಡೋದು, ನೋಡಿದ ತಕ್ಷಣ ಮಾಡಿಬಿಡಬಹುದು. ಸೊ ಅವನ್ನ ಪ್ರಾಕ್ಟೀಸ್ ಮಾಡಿ. 3 1 4, 4 14 18ನೇ ಅಕ್ಷರ, 18 ಬರುತ್ತೆ. ಸೊ ಕ್ಯಾನ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಆಪ್ಷನ್ ಬಿ 18 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ABC ಎಂಬ 3 ಪಾಲುದಾರರು ಕ್ರಮವಾಗಿ RS 24,000, 40,000 ಮತ್ತು 48,000 ವ್ಯಾಪಾರಕ್ಕೆ ಹೂಡಿದ್ದಾರೆ. ಪಡೆದ ಒಟ್ಟು ಲಾಭದ ರು 11,200 ಆಗಿದೆ. ಏನ ಪಾಲು ಇದರಲ್ಲಿ ಎಷ್ಟಾಗುತ್ತದೆ? ಪಾಲು ಕೊಡೋದಕ್ಕಿಂತ ಮುಂಚೆ ಒಂದು ಬಿಸಿನೆಸ್ ಅಂತ ಇದ್ದಾಗ ಯಾರು ಜಾಸ್ತಿ ಇನ್ವೆಸ್ಟ್ ಮಾಡಿರ್ತಾರೋ ಬರೋ ಲಾಭದಲ್ಲಿ ಅವ್ರಿಗೆ ಜಾಸ್ತಿ ಪಾಲು ಕೊಡಬೇಕಾಗುತ್ತೆ. ಯಾಕಂದ್ರೆ ಅವ್ನು ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾನೆ. ಮತ್ತು ಯಾರು ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಿರ್ತಾರೋ ಅವ್ರಿಗೆ ಜಾಸ್ತಿ ಪಾಲು ಕೊಡಬೇಕಾಗುತ್ತೆ. ದ ಓನ್ಲಿ ರೀಸನ್ ಇಸ್ ಅವ್ನು ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಿದ್ದಾನೆ ಅಂತ ಅರ್ಥ. ಇಲ್ಲಿ ಪ್ರತಿಯೊಬ್ಬರದು ಟೈಮ್ ಎಷ್ಟೆಷ್ಟು ಅಂತ ಕೊಟ್ಟಿಲ್ಲ,
ಟೈಮ್ ಕೊಟ್ಟಿಲ್ಲ ಅಂದಾಗ ಅವರು ಸಮಾನ ಸಮಯದವರೆಗೂ ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಅರ್ಥ. ಬಟ್ ಯಾರು ಜಾಸ್ತಿ ಯಾರು ಕಡಿಮೆ ಹೂಡಿಕೆ ಮಾಡಿದಾರ ಅಂತ ಕೊಟ್ಟಿದಾರ. ಇಲ್ಲಿ ಎ 24,000 ಮಾಡಿದಾರ, ಬಿ 40,000 ಹೂಡಿಕೆ ಮಾಡಿದಾನ ಮತ್ತು ಸಿ 48,000 ಹೂಡಿಕೆ ಮಾಡಿದಾನ. ಯಾರು ಜಾಸ್ತಿ ಇನ್ವೆಸ್ಟ್ ಮಾಡಿರ್ತಾರೋ ಅಫ್ಕೋರ್ಸ್ ಅವ್ರಿಗೆ ಜಾಸ್ತಿ ಲಾಭದಲ್ಲಿ ಜಾಸ್ತಿ ಪ್ರಮಾಣವನ್ನು ಕೊಡ್ಬೇಕು. ಸೊ ಇಲ್ಲಿ ನಾವು ಹಂಗೆ ನೋಡಿದ್ರೆ ಸಿ ಗೆ ಜಾಸ್ತಿ ಕೊಡ್ಬೇಕು, ತದನಂತರ ಬಿ ಗೆ, ತದನಂತರ ಎ ಗೆ ಜಾಸ್ತಿ ಕೊಡ್ಬೇಕು. ಬಟ್ ಎಷ್ಟು ಜಾಸ್ತಿ ಎಷ್ಟು ಕಡಿಮೆ ಅನ್ನೋದನ್ನ ಮಾಡೋಣ, ರೇಷಿಯೋ ಮೆಥಡ್ ನಲ್ಲಿ ಮಾಡೋಣ. ಒಟ್ಟು ಲಾಭ 11,200 ರೂಪಾಯಿ ಆಗೈತೆ ಅವ್ರಿಗೆ. ಈಗ ಅದರಲ್ಲಿ ಎಗೆ ಎಷ್ಟು ಕೊಡ್ಬೇಕಂತ ಕೇಳಿದಾರ. ಮೊದಲು ನಾವೇನ್ ಮಾಡೋಣ, ಅವ್ರ ಹೂಡಿಕೆಯ ರೇಷಿಯೋನ ತಗೊಂಡ್ಬಿಡೋಣ. ಎದ್ದು 24,000, ಬಿ ಇದ್ದು 40,000 ಮತ್ತು ಸಿ ಇದ್ದು 48,000 ಐತಿ ಹೂಡಿಕೆ. ಸೊ ಅಲ್ಲಿ ರೇಷಿಯೋ ತಗೊಂಡಾಗ ಈ 3 0, ಇವು 3 0, ಈ 3 0 ಕ್ಯಾನ್ಸಲ್. 8 3 24, 8 5 40, 8 6 48. ಸೊ ಇವರ ಹೂಡಿಕೆ ರೇಷಿಯೋ ಏನು ಬಂತು? 3 ರೇಷಿಯೋ, 5 ರೇಷಿಯೋ, 6 ರೇಷಿಯೋ. ಈ ಹೂಡಿಕೆಗೆ ಬಂದ ಲಾಭ ಎಷ್ಟು? 11,200. ಸೊ ಈ ಹೂಡಿಕೆಯ ಮೊತ್ತ ಎಷ್ಟು? 5 3 8, 8 6 14. ಈ 14 ಯೂನಿಟ್ಗೆ 11,200 ಅಂದ್ರೆ ಏದ್ ಕೇಳ್ಯಾರ. ಏದು ಹೂಡಿಕೆಯ ಇದು ಎಷ್ಟೈತಿ ಯೂನಿಟ್? ಎಷ್ಟು ಯೂನಿಟ್ ಇದೆ? 3 ಯೂನಿಟ್ ಇದೆ. ಸೊ 3 ಯೂನಿಟ್ ಎಷ್ಟಾಗುತ್ತೆ? 14 1 14, 14 8 112. 800 ಇಂಟು 3 ಅಂದ್ರೆ 3 24, 2,400. ಸೊ ಬಂದ 11,200 ಲಾಭದಲ್ಲಿ ಹೇಗೆ ನಾವು 2,400 ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿಯು ಒಟ್ಟು ಕ್ರಮಿಸಬೇಕಾದ 50 ಕಿಲೋಮೀಟರ್ ದೂರದಲ್ಲಿ 30 ಕಿಲೋಮೀಟರ್ ಪ್ರಯಾಣಿಸಿದ್ದಾನೆ. ಇನ್ನು ಆತ ಕ್ರಮಿಸಬೇಕಾದ ದೂರದ ಶೇಕಡಾವಾರು ಎಷ್ಟಾಗುತ್ತದೆ? ಶೇಕಡ ಅಂತಂದ್ರೆ ಸಾಕಷ್ಟು ಸರಿ ಹೇಳಿದೀನಿ ನಾನು. ಪ್ರತಿಶತ ಅಂದ್ರೆ ಪ್ರತಿ 100ಕ್ಕೆ, ಪರ್ಸೆಂಟೇಜ್ ಅಂದ್ರೆ ಪರ್ ಸೆಂಚುರಿ. ಪ್ರತಿ 100ಕ್ಕೆ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕು. ಆಕ್ಚುಲಿ 50 ಕಿಲೋಮೀಟರ್ ಹೋಗ್ಬೇಕಾಗಿತ್ತವ, 30 ಕಿಲೋಮೀಟರ್ ಹೋಗಿದಾನ, ಇನ್ನು 20 ಕಿಲೋಮೀಟರ್ ಹೋಗ್ಬೇಕು. ಎಷ್ಟಕ್ಕ? 50 ಕಿಲೋಮೀಟರ್ ಇನ್ನು 20 ಕಿಲೋಮೀಟರ್ ಹೋಗ್ಬೇಕು. ಬಟ್ ಅವ್ರು ಕೇಳಿರೋದೇನು? ಶೇಕಡಾವಾರು ಅಂದ್ರೆ 100ಕ್ಕೆ ಎಷ್ಟು ಹೋಗ್ಬೇಕು ಅಂತ ಕೇಳಿರ್ತಾರ. ಇನ್ನು 20 ಕಿಲೋಮೀಟರ್ ಹೋಗ್ಬೇಕವ. ಈಗ 50ರಾಗ 30 ಹೋಗ್ಬಿಟ್ಟಾನಂದ್ರ ಇನ್ನು 20 ಕಿಲೋಮೀಟರ್ ಹೋಗ್ಬೇಕವ. ಇನ್ನು 20 ಕಿಲೋಮೀಟರ್ ಹೋಗ್ಬೇಕು. ಎಷ್ಟು ಕಿಲೋಮೀಟರ್ನಾಗ? 50 ಕಿಲೋಮೀಟರ್ಗೆ ಇನ್ನು 20 ಕಿಲೋಮೀಟರ್ ಹೋಗ್ಬೇಕವ. ಶೇಕಡಾವಾರು ಕೇಳಿರೋದ್ರಿಂದ 100ಕ್ಕೆ ಎಷ್ಟು ಹೋಗ್ಬೇಕು ಅಂತ ನಾವು ಕಂಡುಹಿಡ್ಕೋಬೇಕು. 51 50, 52 100, 22 40%. ಸೊ ಇನ್ನು 40% ಅವನು ಹೋಗ್ಬೇಕು. 40% ಹೋಗ್ಬೇಕಂದ್ರೆ ಆಲ್ರೆಡಿ ಅವನು 60% ಹೋಗ್ಬಿಟ್ಟಿದ್ದಾನೆ ಇವಾಗ. ತುಂಬಾ ಈಸಿ ಇದೆ. ನೆಕ್ಸ್ಟ್ ಕ್ವಶನ್. ಓಕೆ, ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ತ್ರಿಕೋನಗಳಿವೆ? ಆಕ್ಚುಲಿ ಇವು ಕೆಲವೊಂದು ಸ್ಕ್ವೇರ್ ಇವೆ, ಕೆಲವೊಂದು ಆಯತಾಕಾರದಲ್ಲಿವೆ. ಈ ಎಲ್ಲಾನು ಸ್ಕ್ವೇರ್ ಅಂತ ತಿಳ್ಕೊಂಬಿಡಿ. ಪ್ರತಿಯೊಂದು ಬಾಕ್ಸ್ ಅಲ್ಲೂ ಎರಡೆರಡು ತ್ರಿಕೋನಗಳಿವೆ. ಈ ಬಾಕ್ಸ್ ಅಲ್ಲೂ ಎರಡಿವೆ, ಈ ಬಾಕ್ಸ್ ಅಲ್ಲೂ ಎರಡಿವೆ, ಈ ಬಾಕ್ಸ್ ಅಲ್ಲೂ ಎರಡಿವೆ, ಈ ಬಾಕ್ಸ್ ಅಲ್ಲೂ ಎರಡಿವೆ, ಈ ಬಾಕ್ಸ್ ಅಲ್ಲೂ ಎರಡಿವೆ. ಸೊ ಒಟ್ಟು ಬಾಕ್ಸ್ಗಳ ಸಂಖ್ಯೆ ಎಷ್ಟು? 1 2 3 4 5. 5 ಬಾಕ್ಸ್ಗಳಿವೆ. ಪ್ರತಿಯೊಂದರಲ್ಲೂ 2 ಅಂತೂ ಮಿನಿಮಮ್ ಇದ್ದೇ ಇವೆ. ಸೊ 5 2 10 ತ್ರಿಕೋನಗಳು ಸಿಕ್ಕು ನಮಗೆ. ಮತ್ತೆ ಎಕ್ಸ್ಟ್ರಾ ಅದಾವ ತೋರಿಸ್ತೀನಿ ನೋಡಿ. ಇದು 11, ಇದೊಂದು ತ್ರಿಕೋನ 11, ಇದೊಂದು ತ್ರಿಕೋನ 12, ಇದೊಂದು ತ್ರಿಕೋನ 13, ಇದೊಂದು ತ್ರಿಕೋನ 14. ಇನ್ನೂ ಅದಾವ. ಇದು ದೊಡ್ಡದೊಂದಿದೆ ನೋಡಿ, ಇದು 15. ಈ ಕಡೆ ಒಂದು ದೊಡ್ಡದಿದೆ, ಇದು 16. ಸೊ ಈ ಆಕೃತಿಯಲ್ಲಿ ಒಟ್ಟು 16 ತ್ರಿಕೋನಗಳು ಅದಾವ. ನೆಕ್ಸ್ಟ್ ಕ್ವಶನ್. ಇದೆಲ್ಲ ಮತ್ತೆ ಹೆಂಗ್ ಮಾಡೋದು ಅಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೆಕ್ಸ್ಟ್ ಕ್ವಶನ್. ಓಕೆ, ಸರಣಿಯನ್ನು ಪೂರ್ತಿಗೊಳಿಸಬೇಕಾದ ಉತ್ತರ ಚಿತ್ರ. ಓಕೆ, ಇದಾದ್ಮೇಲೆ ಹಿಂಗಾಗೈತಿ, ಇದಾದ್ಮೇಲೆ ಹಿಂಗಾಗೈತಿ, ಇದಾದ್ಮೇಲೆ ಹೆಂಗಾಗುತ್ತಂತ ನಮ್ ಕ್ವಶನ್. ಮೊದಲನೇ ಚಿತ್ರದಲ್ಲಿ ಈ ಬಾರ್ ಕೆಳಗಿದೆ, 2 ಆರೋ ಮಾರ್ಕ್ ಒಂದೇ ಡೈರೆಕ್ಷನ್ ಅಲ್ಲಿ ಉತ್ತರ ದಿಕ್ಕಿಗೆ ಅದಾವ. ಎರಡನೇ ಚಿತ್ರದಲ್ಲಿ ಆ ಡೈಗ್ರಾಮ್ ಮತ್ತು ಬಾರ್ ಕೆಳಗೆ ಇದೆ, ಆ ಡೈಗ್ರಾಮ್ ಈಶಾನ್ಯ ದಿಕ್ಕಿಗೆ ಬಂದೈತಿ. ಈ ಬಾರ್ಗಳು ಕೂಡ ಈಶಾನ್ಯ ದಿಕ್ಕಿಗೆ ಬಂದವು. ಈ ಡೈಗ್ರಾಮ್ ನಲ್ಲಿ ಈ ಬಾರ್ ಕೆಳಗೆ ಇದೆ, ಓಕೆ. 2 ಆರೋ ಒಂದ ಕಡೆ ಇದೆ, ಓಕೆ. ಪೂರ್ವ ದಿಕ್ಕಿಗೆ ಬಂದೈತಿ. ಇವಾಗ ನಮ್ಗೆ ಯಾವ ಕಡೆ ಬರ್ಬೇಕಿದೆ?
ಈ ಡೈರೆಕ್ಷನ್ ಅಲ್ಲಿ ಬರ್ಬೇಕು. ಈ ಬಾರ್ ಈ ಡೈರೆಕ್ಷನ್ ಅಲ್ಲಿ ಇರ್ಬೇಕು ಮತ್ತು ಈ ಲೈನ್ ಹಿಂದ್ಗಡೆನೆ ಇರಬೇಕು ಮತ್ತು ಇವು ಎರಡು ಆರೋ ಮಾರ್ಕ್ ಒಂದೇ ಡೈರೆಕ್ಷನ್ ಅಲ್ಲಿ ಇರಬೇಕು. ಯಾವ ಡಯಾಗ್ರಾಮ್ ಇದೆ ಆ ರೀತಿ? ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಇದನ್ನ ಹಾಕಿ ಬಿಡ್ತಾರೆ. ನೋ, ಇದು ಆರೋ ಮಾರ್ಕ್ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇರ್ಬೇಕು ನಮಗೆ, ಬಿಕಾಸ್ ಮೂರು ಡಯಾಗ್ರಾಮ್ ನಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಇದಾವೆ. ಬಟ್ ಇಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಆರೋ ಮಾರ್ಕ್ ಇಲ್ಲ, ಸೊ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆನ್ಸರ್ ಆಪ್ಷನ್ ಬಿ ಆಗುತ್ತೆ, ಬಿಕಾಸ್ ಹಿಂದ್ಗಡೆನೆ ಇದೆ ಈ ಲೈನ್ ಮತ್ತು ಈ ಆರೋ ಮಾರ್ಕ್ ಕೂಡ ಒಂದೇ ಡೈರೆಕ್ಷನ್ ಅಲ್ಲಿ ಇವೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ತುಂಬಾ ಈಸಿ ಇದೆ. ನೆಕ್ಸ್ಟ್ ಕ್ವಶನ್. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಡಾಕ್ಯುಮೆಂಟ್ ಅನ್ನು EPDVNFOU ಎಂದು ಬರೆಯಲ್ಪಟ್ಟಿದ್ದರೆ ಆ ಭಾಷೆಯಲ್ಲಿ ನೀವು ವೆಫನ್ಸ್ ಅನ್ನುವ ಪದವನ್ನು ಹೇಗೆ ಬರೆಯುತ್ತೀರಿ? ಓಕೆ, ಅವ್ರು ಕೊಟ್ಟಿರೋದನ್ನು ಬರ್ಕೊಂತೀನಿ. ಡಾಕ್ಯುಮೆಂಟ್ ಅನ್ನೋದನ್ನ EPDVNFOU ಅಂತ ಬರೆಯಲಾಗಿದೆ ಅಂತ ಕೇಳಿರೋದೇನು? ವೆಪನ್ಸ್ ಅಂತ ಇರೋದನ್ನ ಯಾವ ರೀತಿ ಬರೀತೀರಿ ಅಂತ ಕೇಳಿದಾರೆ. ಇಲ್ಲಿ ಏನಾಗಿದೆ, ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ ಡಿ ಅನ್ನೋದು 4ನೇ ಅಕ್ಷರ, ಇ ಅನ್ನೋದು 5ನೇ ಅಕ್ಷರ. ಏನ್ ಮಾಡಿದಾರ? ಒಂದು ಪ್ಲಸ್ ಮಾಡಿದಾರ. ಓ ಅನ್ನೋದು 15ನೇ ಅಕ್ಷರ, ಪಿ ಅನ್ನೋದು 16ನೇ ಅಕ್ಷರ, ಒಂದು ಪ್ಲಸ್ ಮಾಡಿದಾರ. ಸಿ ಅನ್ನೋದು 3ನೇ ಅಕ್ಷರ, ಡಿ ಅನ್ನೋದು 4ನೇ ಅಕ್ಷರ, ಒಂದು ಪ್ಲಸ್ ಮಾಡಿದಾರ. ಯು ಅನ್ನೋದು 21ನೇ ಅಕ್ಷರ, ವಿ ಅನ್ನೋದು 22ನೇ ಅಕ್ಷರ, ಒಂದು ಪ್ಲಸ್ ಮಾಡಿದಾರ. ಎಂ ಅನ್ನೋದು 13ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ, ಒಂದು ಪ್ಲಸ್ ಮಾಡಿದಾರ. ಇ ಅನ್ನೋದು 5ನೇ ಅಕ್ಷರ, ಎಫ್ ಅನ್ನೋದು 6ನೇ ಅಕ್ಷರ, ಒಂದು ಪ್ಲಸ್ ಮಾಡಿದಾರ. ಎನ್ ಅನ್ನೋದು 14ನೇ ಅಕ್ಷರ, ಓ ಅನ್ನೋದು 15ನೇ ಅಕ್ಷರ, ಒಂದು ಪ್ಲಸ್ ಮಾಡಿದಾರ. ಟಿ ಅನ್ನೋದು 20ನೇ ಅಕ್ಷರ, ಯು ಅನ್ನೋದು 21ನೇ ಅಕ್ಷರ, ಒಂದು ಪ್ಲಸ್ ಮಾಡಿದಾರ. ಸೊ ನಾವೀಗ ಮಾಡ್ಬೇಕಾಗಿರೋದೇನು? ಪ್ರತಿಯೊಂದು ಅಕ್ಷರಗಳಿಗೂ ಒಂದೊಂದು ಪ್ಲಸ್ ಮಾಡಿ ಯಾವ ಲೆಟರ್ ಬರುತ್ತೋ ಆ ಲೆಟರ್ನ ಬರೀಬೇಕು. ಡಬ್ಲ್ಯೂ ಅನ್ನೋದು 23ನೇ ಅಕ್ಷರ, 24ನೇ ಅಕ್ಷರ ಯಾವ್ದು ನಮಗೆ? ಎಕ್ಸ್. ಇಲ್ಲಿ ಎಕ್ಸ್ ಇಲ್ಲ, ಒಂದೇದ್ದು ತೆಗೆದ್ಬಿಡ್ತೀನಿ ಇದನ್ನ. ಇಲ್ಲಿ ಎಕ್ಸ್ ಇಲ್ಲ, ಇದನ್ನು ತೆಗೆದ್ಬಿಡ್ತೀನಿ. ಈಗ ಎರಡೇ ಆಪ್ಷನ್ ಉಳಿದು. ಇ ಆದ್ಮೇಲೆ ಯಾವ್ದು ಬರುತ್ತೆ? ಎಫ್ ಬರುತ್ತೆ. ಎಫ್ ಎರಡು ಕಡೆ ಇದಾವೆ. ಇ ಆದ್ಮೇಲೆ ಬಿ ಬರುತ್ತೆ. ಸೊ ಬಿ ಇಲ್ಲಿಲ್ಲ. ಆಪ್ಷನ್ ಬಿ ಎಕ್ಸ್ ಎಫ್ ಬಿ ಕ್ಯೂ ಪಿ ಒ ಟಿ ಇಸ್ ದಿ ರೈಟ್ ಆನ್ಸರ್. ಕಂಟಿನ್ಯೂ ಮಾಡೋಣ ಇದನ್ನ. ಪಿ ಆದ್ಮೇಲೆ ಕ್ಯೂ ಬರುತ್ತೆ, ಓ ಆದ್ಮೇಲೆ ಪಿ ಬರುತ್ತೆ, ಎನ್ ಆದ್ಮೇಲೆ ಎಂ ಬರುತ್ತೆ, ಎಸ್ ಆದ್ಮೇಲೆ ಟಿ ಬರುತ್ತೆ. ಸರಿ, ಎನ್ ಆದ್ಮೇಲೆ ಓ ಬರುತ್ತೆ, ಬಿಕಾಸ್ ಎನ್ 14ನೇ ಲೆಟರ್, ನಾವು 15ನೇ ಲೆಟರ್ ಬರೀಬೇಕು. ಎನ್ ಆದ್ಮೇಲೆ ಓ ಬರುತ್ತೆ. ಎನ್ 14ನೇ ಲೆಟರ್, ನಾವು ಇಲ್ಲಿ ಪ್ಲಸ್ ಮಾಡಿ 15ನೇ ಲೆಟರ್ ಬರೀಬೇಕು. 15ನೇ ಲೆಟರ್ ಓ. ಸೊ ಎಕ್ಸ್ ಎಫ್ ಬಿ ಕ್ಯೂ ಪಿ ಒ ಟಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಕುಟುಂಬದ 4 ಸರಾಸರಿ ವಯಸ್ಸು 20 ವರ್ಷ. ಅಜ್ಜಿಯ ವಯಸ್ಸನ್ನು ಅದಕ್ಕೆ ಸೇರಿಸಿದರೆ ಸರಾಸರಿ ವಯಸ್ಸು 10 ವರ್ಷ ಹೆಚ್ಚಾಗುತ್ತದೆ. ಹಾಗಾದರೆ ಅಜ್ಜಿಯ ವಯಸ್ಸು ಏನು? ಓಕೆ, ಸರಾಸರಿ ಅಂದ್ರೆ ಪ್ರತಿಯೊಬ್ಬರದು ಅಂತ. ಒಂದು ಕುಟುಂಬದಲ್ಲಿ 4 ಸದಸ್ಯರು ಅದಾರ, ಅವ್ರಗಳ ಸರಾಸರಿ ವಯಸ್ಸು 20 ಬಂದೈತಿ ಪ್ರತಿಯೊಬ್ಬರದು. ಇವಾಗ ಅಜ್ಜಿ ವಯಸ್ಸನ್ನು ಅದಕ್ಕೆ ಸೇರಿಸಿಬಿಟ್ರೆ ಸರಾಸರಿ ವಯಸ್ಸು 10 ಹೆಚ್ಚಾಗುತ್ತೆ. ಅಂದ್ರೆ 10 ಹೆಚ್ಚಾಗುತ್ತೆ ಮೀನ್ಸ್ ವಾಟ್? 20ಕ್ಕಿಂತ 10 ಹೆಚ್ಚಾಗುತ್ತೆ. ಅಂದ್ರೆ 20 ಇದ್ದಿದ್ದು 30 ಆಗುತ್ತಂತ. 30 ಯಾಕಾಯ್ತು? ಅಜ್ಜಿ ಸೇರಿದ್ದಕ್ಕ. ಈ ಒಟ್ಟು ಎಷ್ಟು ಜನ ಆಗಿದಾರ ಅಜ್ಜಿ ಸೇರಿದ್ಮೇಲೆ? 5 ಜನ ಆಗಿದಾರ. ಸೊ 5 ಜನರದ್ದು ಪ್ರತಿಯೊಬ್ಬರದು 30 ಆಗೈತಿ. ಪ್ರತಿಯೊಬ್ಬರದು 30 ಆಗೈತೆ ಅಂದ್ರ ಸರಾಸರಿ ತೆಗೆದಾಗ ಅಜ್ಜಿದ್ 30 ಅಂತೂ ಇದ್ದೇ ಇರುತ್ತ. ಓಕೆ, ಇವ್ರದ್ದು ಒಬ್ಬೊಬ್ರದ್ದು 10 ಜಾಸ್ತಿ ಆಗೈತಿ. ಇವಾಗ ಅವರೇ ಕೊಟ್ಟಿರುವಂತೆ ಈ 4 ಜನರದ್ದು 10 ಜಾಸ್ತಿ ಆಗೈತಿ. 4 ಜನರದ್ದು 10 ಜಾಸ್ತಿ ಆಗೈತೆ ಅಂದ್ರ ಒಟ್ಟಾರೆಯಾಗಿ ನಮಗ 4 ಜನರದ್ದು ಸೇರಿ 40 ಜಾಸ್ತಿ ಆಗಿದೆ ಅಂತ ಅರ್ಥ. ಈ 40 ಅವರ ವಯಸ್ಸುಗಳಲ್ಲಿ ಯಾಕೆ ಜಾಸ್ತಿ ಆತಂದ್ರ ಅಜ್ಜಿ ಅವ್ರ ಜೊತೆ ಸೇರಿದ್ದಕ್ಕ. ಸೊ ಈ 40 ಅಜ್ಜಿದು ಪ್ಲಸ್ ಈ ಅವರೇಜ್ ನಲ್ಲಿ ಈಗ ಆಕಿದು 30 ಕೂಡ ಇದೆ. ಸೊ ಈ 40 ಪ್ಲಸ್ 30 ಅಂದ್ರೆ ಈ 70 ವಯಸ್ಸು ಅಜ್ಜಿಯ ವಯಸ್ಸು. ಇನ್ನೊಮ್ಮೆ ಬೇರೆ ತರ ಹೇಳ್ತೀನಿ. ಮೊದಲ 4 ಜನ ಇದ್ರು, ಅವ್ರದ್ದು ಪ್ರತಿಯೊಬ್ಬರದು 20 ಇತ್ತು ಅವ್ರ ವಯಸ್ಸು. ಒಟ್ಟು 80 ಇತ್ತು. ಇವಾಗ 5 ಜನ ಆಗಿದಾರ ಅಜ್ಜಿ ಸೇರಿದ್ಮೇಲೆ. ಇವಾಗ ಸರಾಸರಿ ವಯಸ್ಸು 30 ಆಗೈತಂತ. ಅಂದ್ರ ಒಟ್ಟು ಈಗ 150 ಆಗೈತಿ ವಯಸ್ಸು. ಮೊದಲ 80 ಇತ್ತು, ಅಜ್ಜಿ ಸೇರಿದ್ಮೇಲೆ 150 ಆಯ್ತು. ಸೊ ಈಗ 150ರಲ್ಲಿ 80 ನಮಗೆ ಮೈನಸ್ ಮಾಡಿಬಿಟ್ರೆ ಅಜ್ಜಿ ವಯಸ್ಸು ಏನೋ ಗೊತ್ತಾಗ್ಬಿಡುತ್ತೆ. ಸೊ 150ರಲ್ಲಿ 80 ಮೈನಸ್ ಮಾಡಿದ್ರೆ ನಮಗೆ ಬರೋ ಆನ್ಸರ್ 70. ಸೊ ಆಪ್ಷನ್ ಎ 70 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಪೆನ್ಸಿಲ್ಗಳು, ಪೆನ್ನುಗಳು ಮತ್ತು ಖಾಲಿ ಪುಸ್ತಕಗಳು ಪುಸ್ತಕದ ಅಂಗಡಿಯಲ್ಲಿ 10:2:3 ಅನುಪಾತದಲ್ಲಿವೆ. ಒಂದು ವೇಳೆ ಅಂಗಡಿಯಲ್ಲಿ 120 ಪೆನ್ಸಿಲ್ಗಳಿದ್ದರೆ ಖಾಲಿ ಪುಸ್ತಕಗಳ ಸಂಖ್ಯೆ ಎಷ್ಟಾಗುತ್ತದೆ? ಓಕೆ, ಒಂದು ಅಂಗಡಿ ಒಳಗ ಈ ರೇಷಿಯೋನಲ್ಲಿ 10 ಯೂನಿಟ್ ಪೆನ್ಸಿಲ್ಗಳು ಅದಾವಂತ, 2 ಯೂನಿಟ್ ಪೆನ್ ಅದಾವಂತ, 3 ಯೂನಿಟ್ ಖಾಲಿ ಪುಸ್ತಕ ಅದಾವಂತ. ಒಟ್ಟು ಪೆನ್ಸಿಲ್ಗಳ ಸಂಖ್ಯೆ 120 ಇದೆ ಅಂತ. ನಮಗೆ ಕೇಳಿರೋದೇನು? ಖಾಲಿ ಪುಸ್ತಕಗಳ ಸಂಖ್ಯೆ ಎಷ್ಟು? ಪೆನ್ಸಿಲ್ಗಳು 10 ಯೂನಿಟ್ ಅದಾವ. ಈ 10 ಯೂನಿಟ್ ಅನ್ನೋದೇ 120 ಅನ್ನೋದಾದ್ರೆ ನಮ್ಗೆ ಕೇಳಿರೋದೇನು? ಖಾಲಿ ಪುಸ್ತಕದ ಕೇಳಿದಾರೆ. ಖಾಲಿ ಪುಸ್ತಕ 3 ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ಈ 3 ಯೂನಿಟ್ ಅನ್ನೋದು ಎಷ್ಟಾಗುತ್ತೆ? 0 ಕ್ಯಾನ್ಸಲ್, 12 36. ಸೊ ಖಾಲಿ ಪುಸ್ತಕಗಳ ಸಂಖ್ಯೆ ಆಪ್ಷನ್ ಬಿ 36 ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೊ ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಏನೇನು ನೋಡಿದ್ವಿ ನಾವೀಗ? 2016ರಲ್ಲಿ ನಡೆದಂತ ಸಿವಿಲ್ PSI ನಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಅನಲೈಸ್ ಮಾಡಿದ್ವಿ. ಮತ್ತು 2017ರಲ್ಲಿ ನಡೆದಂತ KSRP PSI ನಲ್ಲಿ ಕೇಳಲಾದ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಅನಲೈಸ್ ಮಾಡಿದ್ವಿ. ಇನ್ನುಳಿದ 13 ಕ್ವಶನ್ ಪೇಪರ್ಗಳನ್ನ ಮುಂದಿನ ತರಗತಿಗಳಲ್ಲಿ ನೋಡೋಣ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.